ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳು, ನಿಮ್ಮ ಟಾರ್ಗೆಟ್ 80 ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ. ಈಗಾಗಲೇ ನಾವು ಪರೀಕ್ಷಾ ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳ ಮೇಲೆ ಅಧ್ಯಯನ ಮಾಡಿದ್ದೀವಿ. ಇನ್ನಷ್ಟು ಹೆಚ್ಚುವರಿ ಪ್ರಶ್ನೆಗಳನ್ನು ಬಿಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಪ್ರಶ್ನೆ ಒಂದನೇದು ಏನಂತ ಬಂದಿದೆ ನೋಡಿರಿ. ಒಂದು ಚಿತ್ರ ಕೊಟ್ಟಿದ್ದಾರೆ, ಅದರೊಳಗೆ ಸಮನಾದ ತ್ರಿಜ್ಯವುಳ್ಳ ಒಂದು ಶಂಕುವನ್ನು ತೋರಿಸಿರುವಂತೆ ಸಮನಾದ ತ್ರಿಜ್ಯವುಳ್ಳ ಒಂದು ಶಂಕುವನ್ನು ಒಂದು ಅರ್ಧಗೋಳಾಕೃತಿಯ ಮೇಲೆ ಜೋಡಿಸಿ. ಅಂದರೆ ಅರ್ಧಗೋಳಾಕೃತಿಯ ತ್ರಿಜ್ಯ ಮತ್ತು ಈ ಶಂಕುವಿನ ತ್ರಿಜ್ಯ ಎರಡು ಒಂದು ಸೇಮ್ ಅದಾವೆ. ಒಂದು ಆಟಿಕೆಯನ್ನು ತಯಾರು ಮಾಡಿದ್ದಾರೆ. ಅರ್ಧಗೋಳದ ಮೇಲೆ ಶಂಕು ಇಟ್ಟ, ಶಂಕುವಿನ ಭಾಗದ ವ್ಯಾಸ 6 ಸೆಂಟಿಮೀಟ್ರ್ ಇದೆ. ವ್ಯಾಸ 6 ಸೆಂಟಿಮೀಟ್ರ್ ಇದೆ, ತ್ರಿಜ್ಯ ಅಲ್ಲ, ಅದು 6 ಸೆಂಟಿಮೀಟ್ರ್ ಏನಿದೆ ವ್ಯಾಸ ಇದೆ ಶಂಕುವಿನ ಭಾಗದ್ದು. ಅಂದರೆ ತ್ರಿಜ್ಯ ಎಷ್ಟಾಗಬೇಕು ನಮ್ಗೆ? 6/2 ಅಂದರೆ ಎಷ್ಟಾಗಬೇಕು? 3 ಸೆಂಟಿಮೀಟ್ರ್ ಆಗಬೇಕು. ಮತ್ತು ಎತ್ತರ 4 ಸೆಂಟಿಮೀಟ್ರ್ ಆದಾಗ ಯಾವುದ ಶಂಕುವಿನ ಎತ್ತರ, ಅದು ಶಂಕುವಿಗೆ ಸಂಬಂಧಪಟ್ಟಂಗೆ ಎತ್ತರ ಎಷ್ಟು? 4 ಸೆಂಟಿಮೀಟ್ರ್. ಈ ತ್ರಿಜ್ಯ ಎರಡಕ್ಕೂ ಸೇಮ್, ಅರ್ಧಗೋಳಕ್ಕೂ ಅಷ್ಟೇ, ಶಂಕುವಿಗೂ ಅಷ್ಟೇ ಆಗ್ತದೆ. ಈ ಎತ್ತರ 4 ಸೆಂಟಿಮೀಟ್ರ್ ಇತ್ತಲ್ಲ, ಇದು ಶಂಕುವಿಗೆ ಸಂಬಂಧಪಟ್ಟಂಗೆ ಆಗ್ತೈತೆ ಅನ್ನೋದು ನಿಮ್ಮ ಮೈಂಡ್ನಲ್ಲಿರಲಿ. ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಸುಲಭ ಇದೆ, ನೇರವಾಗಿ ಲೆಕ್ಕಾಚಾರ ಮಾಡೋಣ. ಅದರಲ್ಲಿ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕಂದ್ರೆ ಇದು ಶಂಕುದೇನಾಕತಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತೆಗಿಬೇಕು. ಅಲ್ಲಿ ಓರೆ ಎತ್ತರ ಬೇಕಾಕತ್ತೆ. ಶಂಕುವಿಗೆ ಸಂಬಂಧಪಟ್ಟಂಗೆ ನಾವು ಓರೆ ಎತ್ತರ ತೆಗೆನು. L² = R² + H² ಬರೀರಿ. R² + H². R ಅಂದರೆ ಏನದು? 3 ಅಲ್ಲ, 3ರ ವರ್ಗ. H ಅಂದರೆ ಎಷ್ಟಿದೆ? 4 ಐತಿ, 4ರ ವರ್ಗ. 3ರ ವರ್ಗ 9 ಆಯ್ತು, 4ರ ವರ್ಗ 16, ಎರಡು ಕೂಡಿಸ್ತೀರಿ ಎಷ್ಟು ಬರ್ತೈತಿ? 25 ಬರ್ತೈತಿ. ಏನು = 25 ಬರ್ತೈತೆ? ಅದು L² = 25. ಅಂದ್ರೆ ಇದರ ಅರ್ಥ L = ಎಷ್ಟಾಯ್ತು ನಿಮ್ಗೆ? 5 ಸೆಂಟಿಮೀಟ್ರ್ ಬಂತೋ ಇಲ್ಲೋ? ಓರೆ ಎತ್ತರ ಬಂತು. ನಮ್ಗೆ ಪಾದದಲ್ಲಿ ಕೆಳಗಡೆ ಭಾಗದೊಳಗೆ ಅರ್ಧಗೋಳ ಇದೆ, ಅದರ ವಿಸ್ತೀರ್ಣ ತೆಗಿಬೇಕಂದ್ರೆ ತ್ರಿಜ್ಯ ಬೇಕು, ತ್ರಿಜ್ಯ ಗೊತ್ತಿದೆ. ಆಮೇಲೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πr/L ಸೂತ್ರ. R ಗೊತ್ತೈತಿ, L ತಗೊಂಡ್ರಿ ಬೇಕಾಗಿರ್ತಕ್ಕಂಥ ಎಲ್ಲ ದತ್ತಾಂಶಗಳು ಸಿಕ್ಕು. ಇನ್ನು ಸೂತ್ರ ಹಾಕಿ ಲೆಕ್ಕಾಚಾರ ಮಾಡೋದಷ್ಟೇ ಐತಿ. ಸರಿ, ಆಟಿಕೆಯ ಮೇಲ್ಮೈ ವಿಸ್ತೀರ್ಣ = ಬರೀರಿ. ಆಟಿಕೆಯ ಮೇಲ್ಮೈ ವಿಸ್ತೀರ್ಣ, ಆಟಿಕೆಯ ಮೇಲ್ಮೈ ವಿಸ್ತೀರ್ಣ = ಇಲ್ಲಿ ಎರಡು ಭಾಗದಲ್ಲಿ ಹಂಚೋಗಿದೆ. ತಳಭಾಗದಲ್ಲಿ ಅರ್ಧಗೋಳ ಇದೆ. ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತಗೋತೀರ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತಗೋತೀರಿ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತಗೋಬೇಕು. ಶಂಕುವಿನ ಭಾಗಕ್ಕೂ ಏನು ಮಾಡಬೇಕು? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತಗೋಬೇಕು. ಬರೀರಿ ಎಲ್ಲರೂ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನಾವು ತಗೋಬೇಕಾಗ್ತದೆ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸರಿ, ಈಗ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಏನು? 2πr². 2πr². ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ πr/L. πr/L ಅನ್ನೋದು ಗೊತ್ತು. ಇದ್ರಾಗಿನ π ಸಾಮಾನ್ಯ ತೆಗಿರಿ, ಅಷ್ಟೇ ಅಲ್ಲ 6 ಕೂಡ ಸಾಮಾನ್ಯ ತೆಗಿರಿ. π ಮತ್ತು r ಹೊರಗೆ ತೆಗೆದ್ರೆ ಅಂದರೆ ಇಲ್ಲಿ 2 ಉಳಿತು, 6 ಉಳಿತು, ಇಲ್ಲಿ ಏನು ಉಳಿತು? L ಉಳಿತು. ಈಗ ಬೆಲೆಗಳನ್ನು ಆದೇಶಿಸೋಣ. 22 ಇವ್ರ ಅಂಶ ಹಾಕಿರಿ. ತ್ರಿಜ್ಯದ ಬೆಲೆ 3 ಸೆಂಟಿಮೀಟ್ರ್ ಐತಲ್ಲ, ವ್ಯಾಸ 6 ಕೊಟ್ಟಾಗ ಅರ್ಧ 3 ಸೆಂಟಿಮೀಟ್ರ್. 2 × 3 ಅದಕ್ಕೆ ಓರೆ ಎತ್ತರ ಎಷ್ಟು ಬಂದೈತಿ? 5 ಬಂದದ. ಸರಿ, 22 ಇರಲಿ, ಗುಂಡ್ಲೆ 3 × 3 × 6, 6 5 ಎಷ್ಟಾಯ್ತು? 11 ಆಯ್ತು. /7. ಅಂದರೆ 22 × 33. 33 ಮತ್ತು 22 ಗುಣಿಸ್ರಿ. 33ಕ್ಕೆ 22 ಗುಣಿಸ್ರಿ, 726 ಬರ್ತದೆ ನೋಡ್ರಿ. 726. 726ಕ್ಕೆ 7ರಿಂದ ಭಾಗಿಸ್ಬೇಕು. 726ನ 7ರಿಂದ ಭಾಗಿಸಿದ್ರಿ ಅಂದ್ರೆ 103.714, 103.714 ಚದರ ಸೆಂಟಿಮೀಟರ್. ಇದು ಒಟ್ಟಾರೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಆಗ್ತದೆ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಒಂದು ನೇರ ವೃತ್ತಪಾದ ಶಂಕುವಿನ ಎತ್ತರ 30 ಸೆಂಟಿಮೀಟರ್ ಇದೆ. ಒಂದು ನೇರ ವೃತ್ತಪಾದ ಶಂಕು ಇದೆ. ಹಿಂಗೆ ನೇರ ವೃತ್ತಪಾದ ಶಂಕು, ಅದರ ಎತ್ತರ ಎಷ್ಟಿದೆ? 30 ಸೆಂಟಿಮೀಟರ್ ಆಗಿದೆ. ಈ ಶಂಕುವನ್ನು ಅದರ ಪಾದಕ್ಕೆ ಸಮಾನಾಂತರವಾಗಿ ಅದರ ಶೃಂಗ ಬಿಂದುವಿನಿಂದ ಕೆಳಗೆ ಒಂದು ಸಮತಲದಿಂದ ಕತ್ತರಿಸಿ ತೆಗೆದಾರೆ. ಇದೇನು ಮಾಡಿದ್ದಾರೆ ಅಂದರೆ ಇಲ್ಲೆಲ್ಲೋ ಒಂದು ಕಡೆ
ಸಮಾಂತರವಾಗಿ ಪಾದಕ್ಕೆ ಸಮಾಂತರ ಆಗುವಂಗೆ ಹಿಂಗೆ ಕಟ್ ಮಾಡಿ ತೆಗೆದಾರೆ. ಹಿಂಗೆ ಕಟ್ ಮಾಡಿ ಮ್ಯಾಲಿನ ಭಾಗ ತೆಗೆದಾರೆ. ಈ ಶಂಕುವಿನ ಘನಫಲವು ಅಂದರೆ ತೆಗೆದಿರ್ತಕ್ಕಂಥ ಶಂಕುವಿನ ಘನಫಲವು ದತ್ತ ಶಂಕುವಿನ ಘನಫಲದ 1/27 ಸಮನಾಗಿದ್ದರೆ ಶಂಕುವಿನ ಉಳಿದ ಭಾಗದ ಎತ್ತರವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಸ್ವಲ್ಪ ಇಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಇದನ್ನು ಕಟ್ ಮಾಡಿ ತೆಗೆದ ನಂತರ ಅದಕ್ಕೊಂದು ಸಂಬಂಧ ಏನು ಕೊಡ್ತಾರೆ ಅಂದರೆ, ಏನು ತೆಗಿತಾರಲ್ಲ ತೆಗೆದದ್ದೇನು ಪಾರ್ಟ್ ಐತಲ್ಲ ಶಂಕುವಿನ ಭಾಗ, ಅದರ ಘನಫಲ ಮೂಲ ಏನು ಶಂಕು ಐತಲ್ಲ ಅದರ ಘನಫಲದ 1/27 ಸಮ ಆಗೈತಿ. ಒಂದು ಮಾಹಿತಿ ಹಿಂಗಿರ್ಬೇಕಾದ್ರೆ ಉಳಿತೈತಲ್ಲ ಭಾಗ, ಅದು ಮ್ಯಾಲಿಂದ ಕಟ್ ಮಾಡಿ ಹೋಗೋದು ನಂತರ ಕೆಳಗೇನು ಉಳಿತಲ್ಲ ಈ ಭಾಗ ಇಲ್ಲಿ ನೋಡಿ, ಇದ್ರ ಎತ್ತರ ಕಂಡುಹಿಡಿಯಕ್ಕೆ ಹೇಳಿದ. ಇದನ್ನು ನಾವು ಕಂಡುಹಿಡಿಬೇಕು. ಸ್ವಲ್ಪ ಮ್ಯಾಲಿನಿಂದ ಎಳ್ಕೊಂಡ್ಬಿಡೋಣ. ಇದನ್ನು ಸ್ವಲ್ಪ ಇಲ್ಲಿ ಲೆಕ್ಕಾಚಾರಗಳು ನೋಡೋಣ. ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಹೆಸರಿಸ್ತೀನಿ. ಸ್ವಲ್ಪ ಈ ಶೃಂಗ ಎ ತೊಗೊಳ್ತೀನಿ, ಇದನ್ನು ಬಿ ತೊಗೊಳ್ತೀನಿ, ಇದನ್ನು ಸಿ ತೊಗೊಳ್ತೀನಿ, ಆಮೇಲೆ ಈ ಕೆಳಭಾಗದಾಗ ಐತಲ್ಲ ಕೇಂದ್ರವನ್ನು ಪಿ ತೊಗೊಳ್ತೀನಿ, ಆಮೇಲೆ ಇದನ್ನು ಕ್ಯೂ ತೊಗೊಳ್ತೀನಿ. ಈ ಬಿ ಸಿ ಐತಲ್ಲ ಕತ್ತರಿಸಿದ ಭಾಗದ ಶಂಕು ಐತಲ್ಲ ಇದ್ರ ತ್ರಿಜ್ಯ R1 ತೊಗೊಳ್ಳೋಣ. ಪಾದ ಐತಲ್ಲ ಇದ್ರದ್ದು ತ್ರಿಜ್ಯ ಪಿ ಕ್ಯೂ ಏನೈತಲ್ಲ ಇದನ್ನ R2 ತೊಗೊಳ್ಳೋಣ. ಆಮೇಲೆ ಒಟ್ಟು ಎತ್ತರ ಕೊಟ್ಟಿದ್ದಾರೆ 30 ಸೆಂಟಿಮೀಟರ್. ಮೂಲ ಶಂಕುವಿನ ಒಟ್ಟು ಎತ್ತರ ಎಷ್ಟಿದೆ? 30 ಸೆಂಟಿಮೀಟರ್ ಇದೆ. ಆಮೇಲೆ ಕತ್ತರಿಸಿದ ಭಾಗದ ಶಂಕು ಐತಲ್ಲ ಇದ್ರ ಎತ್ತರ H1 ತೊಗೊಳ್ಳೋಣ. ಇದ್ರ ಎತ್ತರವನ್ನು ನಾವು H1 ಅಂತ ತೊಗೊಳ್ಳೋಣ. ಆಮೇಲೆ ಇದು ಪೂರ್ಣ ಐತಲ್ಲ, ಇದು 30 ಐತಲ್ಲ, ಇದನ್ನ H2 ಅಂತ ಇಟ್ಕೊಂಡ್ಬಿಟ್ಟು ಮೂಲ ಶಂಕು ಇದನ್ನು = H2 ಅಂತ ನಾವು ಪರಿಗಣಿಸೋದು. ಸರಿ, ಇಲ್ಲಿ ಒಂದು ನೀವು ಗಮನಿಸಬೇಕು. ಜಾಮಿತೀಯವಾಗಿ ತ್ರಿಭುಜ ABC ಮತ್ತು ತ್ರಿಭುಜ ABC ಮತ್ತು ತ್ರಿಭುಜ APQಗಳಲ್ಲಿ ಗಮನಿಸಬೇಕಾದದ್ದೇನಪ್ಪ ಅಂದ್ರೆ, ಕೋನ್ ABC ಇದ್ದದ ಕೋನ್ ಕೋನ್ APQಗೆ ಸಮ ಆಗ್ತದೆ. ಅಷ್ಟೇ ಅಲ್ದ ಕೋನ್ ACB ಇದ್ದದ ಕೋನ್ AQPಗೆ ಸಮ ಆಗ್ತದೆ. ACB ಇದ್ದದ್ದು AQPಗೆ ಸಮ ಆಗ್ತದೆ. ಎರಡು ಜೊತೆ ಕೋನಗಳು ಸಮ ಅಂದ್ರೆ ಇದರ ಅರ್ಥ ಇವೆರಡು ತ್ರಿಭುಜಗಳು ಏನಾದು ಸಮರೂಪಿ ಆದವು. ABC ಸಮರೂಪಿ ತ್ರಿಭುಜ, APQ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಈ ಎರಡೂ ತ್ರಿಭುಜಗಳು ಸಮರೂಪಿ ಆಗಿರೋದ್ರಿಂದ ಅನುರೂಪ ಬಾಹುಗಳು ಸಮಾನುಪಾತದಾಗಿರಬೇಕು. ಇದರಿಂದ ನಾನು BC ಡಿವೈಡೆಡ್ ಬೈ PQ ಈಕ್ವಲ್ ಟು ಏನು ತೊಗೊಳ್ಳಿಕ್ಕೆ ಬಯಸ್ತೀನಿ ಅಂತಂದ್ರೆ AB ಡಿವೈಡೆಡ್ ಬೈ AP ಅನ್ನು ತೊಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ AB ತೊಗೊಂಡಂದ್ರೆ ಮೂಲ ತ್ರಿಭುಜದೊಳಗೆ AP ತೊಗೋಬೇಕು. AB ಡಿವೈಡೆಡ್ ಬೈ AP ಅನ್ನು ತೊಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ BC ಅಂದ್ರೆ R1 ಅದ, PQ ಅಂದ್ರೆ ಎಷ್ಟದ? R2 ಅದ. ಎದಿಂದ ಬಿದವರೆಗಿನ ಉದ್ದ H1 ಅದ. ಎದಿಂದ ಪಿದವರೆಗೆ ಎಷ್ಟಿದೆ? 30 ಇದೆ. 30 ಹಾಕಿಬಿಡ್ರಿ. H1 ಡಿವೈಡೆಡ್ ಬೈ 30 ಅಂತ ಹೇಳೋಣ. ಇದಕ್ಕೆ ಸಮೀಕರಣ 1 ಅಂತ ಅಂದ್ಕೊಳ್ಳೋದು. ಸಮೀಕರಣ 1 ಅಂತಕ್ಕಂಥದ್ದನ್ನು ನಾನು ಪರಿಗಣಿಸ್ತೀನಿ. ಈಗ ನೋಡ್ರಿ, ಕತ್ತರಿಸಿದ ಶಂಕುವಿನ ಘನಫಲ ಯಾವುದಕ್ಕೆ ಸಮ ಐತೆ ಅಂದ್ರೆ ಮೂಲ ಶಂಕುವಿನ ಘನಫಲದ 1/27 ಸಮ ಐತೆ. ಕೊಟ್ಟಿದ್ದಾರೆ ದತ್ತಾಂಶದವ್ರು ಕೊಟ್ಟಿದ್ದಾರೆ. ಕತ್ತರಿಸಿದ ಶಂಕುವಿನ ಘನಫಲ = 1/27 ಇಂಟು ಮೂಲ ಶಂಕುವಿನ ಏನು ತಗೋಬೇಕು? ಘನಫಲ ತಗೋಬೇಕು. ಇನ್ನು ಇದಕ್ಕೆ ಸೂತ್ರ ಹಾಕ್ರಿ ನೀವು. ಕತ್ತರಿಸಿರ್ತಕ್ಕಂಥ ಭಾಗದ ಶಂಕುವಿನ ಘನಫಲ 1/3 ಪೈ, ಇದ್ರ ತ್ರಿಜ್ಯ R1 ಐತೆ, R1 ಸ್ಕ್ವೇರ್ ತಗೋರಿ. ಎತ್ತರ ಏನೈತೆ ಅದ್ರದ? H1 ತೊಗೊಂಡಿದೆ ಮೊದಲನೇದ್ರದ್ದು. ಇನ್ನು ಮೂಲ ಶಂಕು ಐತಲ್ಲ ಅದರದ್ದು ಘನಫಲ 1/3 ಪೈ, ಇದ್ರ ತ್ರಿಜ್ಯ R2 ಐತಿ ಸ್ಕ್ವೇರ ಇಂಟು ಎತ್ತರ H2 ತಗೋರಿ. ಇಲ್ಲಿ ಏನೇನು ಕ್ಯಾನ್ಸಲ್ ಆಕತಿ ನೋಡ್ರಿ. ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕು ಮತ್ತು ಎಚ್ಚರಿಕೆಯಿಂದ ಸುಲಭೀಕರಣ ಮಾಡಬೇಕು. ಸ್ವಲ್ಪ ಹೊಸದಿದೆ. ನಿಮ್ಮ ಈ ಹಿಂದೆ 44 ಪ್ರಶ್ನೆ ಪರೀಕ್ಷಾ ಪ್ರಶ್ನೆಗಳನ್ನು ಬಿಡಿಸಿದ್ರು, ಅಲ್ಲಿಯೂ ಕೂಡ ಈ ಪ್ರಕಾರ ಬಂದಿಲ್ಲ. ಲಾಕ್ ಕೊಟ್ಟೆ ಸ್ವಲ್ಪ. ಈ 1/3 ನೇರವಾಗಿ ಹೊಡೆದು ಹಾಕ್ಬೋದು. ಪೈ ಮತ್ತು
ಪೈಯನ್ನು ಹೊಡೆದು ಹಾಕ್ಬೋದು. ಇನ್ನೇನು ಉಳಿತೈತಿಲ್ಲ ಅದನ್ನು ಬರ್ಕೋತೀನಿ ನಾನು. ಇಲ್ಲಿ R1 ಸ್ಕ್ವೇರ್ ಇದೆ, R1 ಸ್ಕ್ವೇರ್, ಆ R2 ಸ್ಕ್ವೇರ್ ಈ ಕಡೆ ತೊಗೊಂಬರ್ತೀನಿ. R2 ಸ್ಕ್ವೇರ್, R1 ಸ್ಕ್ವೇರ್ ಡಿವೈಡ್ ಬೈ R2 ಸ್ಕ್ವೇರ್ ಇಸ್ ಈಕ್ವಲ್ ಟು ಈ H1 ಆ ಕಡೆ ಏನು 1/27 ಇಂಟು H2/H1. H2 ಅಂದ್ರೆ 35 ಬೆಲೆ ಹಾಕಿಬಿಡ್ರಿ. H2 ಬೆಲೆ ಎಷ್ಟೈತಿ? 35. R2 ಈ ಕಡೆ ತೊಗೊಂಡಿದ್ದೀರಿ, H1 ಈ ಕಡೆ ಒಯ್ಯಬೇಕು, ಈ ಕಡೆ ಒಯ್ಯಿರಿ, ಡಿವೈಡೆಡ್ ಬೈ H1 ಅಂತ. ಇದನ್ನೇನು ಮಾಡಿರಿ, R1/R2 ಬರೀ ನಾವು. R1/R2 ಬ್ರ್ಯಾಕೆಟ್ ಸ್ಕ್ವೇರ್ ಈಕ್ವಲ್ ಟು 9 ಇಲ್ಲ ಎಷ್ಟು ಕಳಿಸ್ತೀವಿ? 3 9 27, 3 10 ಸರಿ, 1/9 ಇಂಟು 10/H1 ಆಯಿತು. ಇಲ್ಲೇ R1/R2 ಅಂದರೆ ಒಂದು ಬೆಲೆ ಬಂದೈತೆ ನೋಡಿ, ಹಿಂದೆ ಒಂದನೇ ಸಮೀಕರಣದಾಗ. R1/R2 ಅಂದರೆ ಎಷ್ಟೈತದೆ? H1/30 ಐತಿ. ಅದನ್ನು ಹಾಕ್ರಿ ಇಲ್ಲಿ ಬೆಲೆ. H1 ಡಿವೈಡೆಡ್ ಬೈ 30 ಬ್ರ್ಯಾಕೆಟ್ ಸ್ಕ್ವೇರ್ ಈಕ್ವಲ್ ಟು 1/9 ಇಂಟು 10/H1 ಆಯಿತು. ಇಲ್ಲೇ H1 ಸ್ಕ್ವೇರ್ ಇಲ್ಲಿ ನೋಡಿ, H1 ಸ್ಕ್ವೇರ್ ಇಲ್ಲಿ H1 ಸ್ಕ್ವೇರ್ ಬಂತು, ಇಲ್ಲೊಂದು H1 ಐತಿ, 100 ಗುಣಾಕಾರ ಮಾಡ್ತೀನಿ ನನಗೆ H1ಗೆ ಬಿಡಿಸ್ಕೋಬೇಕಾಗೈತಿ. ಇಂಟು H1 ಈಕ್ವಲ್ ಟು 30 ವರ್ಗ 30 ಗುಣಲೆ 30, 3 3 9 ಅಂದರೆ 900 ಆಯ್ತು. 100 ಗುಣಾಕಾರ ಮಾಡ್ತೀನಿ ನಾ ಈ ಕಡೆ. 900 ಗುಣಲೆ 1 9 ಅಂಶ ಗುಣಲೆ 1 9, ಸ್ವಲ್ಪ ನೇರವಾಗಿ ಬರ್ಕೊಂಡೆ, ಅರ್ಥ ಮಾಡ್ಕೊಡ್ರಿ. 1/9 ಈಗ ನೋಡ್ರಿ, 30 ಸ್ಕ್ವೇರ್ ಬರ್ತೈತಿಲ್ಲ, 900 ಅದನ್ನ ಕಡೆ ತೊಗೊಂಡಿನ 900 ಇಂಟು 1/9. H1 ಈ ಕಡೆ ವರ್ಗಣಾಕಾರ ಮಾಡೈತಿ, ಇಂಟು 10 ಒಂದು ಇಡ್ರಿ, 10 ಒಂದು ಐತಿಲ್ಲ, 10 ಇಡ್ಬೇಕಲ್ಲ. 9 1 9 1 ಇದು 100 ಆಯಿತು. ಅಂದರೆ H1 ಟು ದ ಪವರ್ 3 ಈಕ್ವಲ್ ಟು H1 ಸ್ಕ್ವೇರ್ ಇಂಟು H1 ಅಂದರೆ H1/3. ಇದೆಷ್ಟಾಯ್ತು? 1000 ಆಯ್ತು. 1000 10 ಘನ, 10 ಗುಣಲೆ 10 ಗುಣಲೆ 10 ಅಂದ್ರೆ 1000 ಬರ್ತದೆ. ಅಂದರೆ ಇದರ ಅರ್ಥ H1ನ ಬೆಲೆ ಎಷ್ಟು ಬಂತು? 10 ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಸರಿ, H1 ಈಕ್ವಲ್ ಟು ಎಷ್ಟು ಬಂತು? 10 ಸೆಂಟಿಮೀಟರ್ ಆಯ್ತು. ಈಗ ನಾನು ಏನು ಮಾಡ್ತೀನಿ, ಇದರಿಂದ ಈ ಉದ್ದ ಬೇಕಾಗಿತ್ತು ನೋಡ್ರಿ, ನಮಗೆ ಬೇಕಾಗಿದ್ದೇನು? ನಮ್ಗೆ ಈ BP ಕಂಡಿಡಿಯಕ್ಕೆ ಹೇಳಿದಾರೆ ಅವ್ರು. ಆ್ಯಕ್ಚುಲಿ ಕತ್ತರಿಸಿದ ನಂತರ ಉಳಿದ ಭಾಗದ ಎತ್ತರ ಕೇಳಿದರು. ಈ BP ನಾವು ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? AP ದಾಗ AB ಬಿಟ್ಟರೆ ಹಾಕತಿಲ್ಲ, AP ದಾಗ ಏನು ಬಿಡೋನು? AB. ಈಗ H1 ಈಗ ತನಕ ಕಂಡು ಹಿಡ್ಕೊಂಡ್ರೆ ನೀವು ಇಲ್ಲಿ H1 ಸಿಕ್ತು ನಮ್ಗೆ. ಈಗ ನೋಡಿ, ಆದ್ದರಿಂದ ಶಂಕುವನ್ನು ಕತ್ತರಿಸಿದ ನಂತರ ಉಳಿದ ಭಾಗದ ಘನದ ಎತ್ತರ, ಈ ಎತ್ತರವನ್ನು ಕೇಳಿದಾರೆ. ಈ ಎತ್ತರ ಅಂದ್ರೆ ಅದು ಎಷ್ಟಕ್ಕೆ ಸಮ ಆಗ್ತೈತಿ? ಡಯಾಗ್ರಾಮ್ದೊಳಗೆ BP ಸಮ ಆಗ್ತೈತಿ. BP ಆ BP ಅಂದರೆ ಏನು? AP ಅಲ್ಲ, ಹಾಂ, AP ಮೈನಸ್ BP ಅಂದರೆ AP ಮೈನಸ್ AB. AP ಮೈನಸ್ AB. ಎದಿಂದ P ತನ ಎಷ್ಟೈತೆ? ಅದು 30 ಐತಿ. AB ಅಂದರೆ H1. AB ಅಂದರೆ ಏನದು? H1. 30 ಮೈನಸ್ ಈಗ ತಾನೇ ಕಂಡು ಹಿಡ್ಕೊಂಡ್ರೆ 10 ಬಂತು ಅಂದರೆ 8 ಸೆಂಟಿಮೀಟ್ರ್ ಆಯ್ತು ನೋಡ್ರಿ, 20 ಸೆಂಟಿಮೀಟ್ರ್. ಇದು ಒಂದು ಸಲ ಹಿಂದಕ್ಕೆ ಪರೀಕ್ಷೆಗೆ ಬಂದದ್ದು ಐತಿ. ಸದ್ಯದಾಗ ರೀಸೆಂಟಾಗಿ ಈ ಪರಿಕಲ್ಪನೆ ಮೇಲೆ ಇಲ್ಲಿ ಸಮರೂಪತೆ ಹಾಕಿ ಲೆಕ್ಕ ಮಾಡೋದ್ರ ಮೇಲೆ ಕೇಳಿಲ್ಲ, 1-2 ವರ್ಷ ಆತ. ಹಂಗಂತೆ ನೆಗ್ಲೆಕ್ಟ್ ಮಾಡಬೇಡ್ರಿ. ಅದಕ್ಕೆ ನಿಮ್ಗೆ ಎಂಥ ಪ್ರಶ್ನೆ ಬಂದ್ರೂ ಕೂಡ ನೀವು ಮಿಸ್ ಮಾಡಬಾರ್ದಂತಲೇ ಇದನ್ನೆಲ್ಲ ನಿಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಈ ಪ್ರಶ್ನೆಯನ್ನು ವಿಶೇಷವಾಗಿ ಸ್ವಲ್ಪ ಲಕ್ಷ್ಯ ಕೊಟ್ಟು ನೆನಪಿನಲ್ಲಿ ಇಟ್ಕೊರಿ. ಇದರ ಪ್ರಕಾರಕ್ಕೆ ರಿಲೇಟೆಡ್ ಕೇಳ್ಬೋದು, ಇದು ಸೇಮ್ ಅಂತಲ್ಲ. ಹೀಗೂ ನಾವು ಸಮರೂಪತೆ ಪರಿಕಲ್ಪನೆ ಅಪ್ಲೈ ಮಾಡಿನೂ ಕೂಡ ಇಲ್ಲಿ ಸಂಬಂಧಗಳನ್ನು ಜೋಡಿಸ್ಕೊಂಡು ಲೆಕ್ಕಾಚಾರಗಳನ್ನು ತರ್ಬೋದು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇರಲಿ. ಸರಿ, ಮುಂದಿನ ಒಂದು ಪ್ರಶ್ನೆಗೆ ಹೋಗ್ತೀನಿ. 3ನೇ ಪ್ರಶ್ನೆ ಏನಿದೆ ನೋಡಿ, ಪ್ರಶ್ನೆಯನ್ನು ಗಮನಿಸ್ರಿ. ಒಂದು ಸಮಾಜ ಕಲ್ಯಾಣ ಸಂಸ್ಥೆಯು ನೆರೆ ಪ್ರವಾಹ ಪೀಡಿತ ಜನರಿಗೆ ಕುಡಿಯುವ ನೀರನ್ನು ವಿತರಣೆ ಮಾಡೋಕ್ಕೆ ನಿರ್ಧರಿಸಿದರು. ಚಿತ್ರದೊಳಗೆ ತೋರಿಸಿದಾರಲ್ಲ ಹಿಂಗೆ, ಒಟ್ಟು 4.2 ಮೀಟರ್ ಉದ್ದ ಅದೊಂದು ಸಿಲಿಂಡರ್ ಐತಿ. ಅದ್ರ ಎರಡೂ ಬದಿಗೆ ಅರ್ಧಗೋಳನ್ನು ಜೋಡಿಸಿದ್ದಾರೆ. ಸಿಲಿಂಡರ್ನ ವೃತ್ತಪಾದದ ವ್ಯಾಸ ಮತ್ತು ಅರ್ಧಗೋಳಗಳ ವ್ಯಾಸ 1.2 ಮೀಟರ್ಗೆ ಸಮನಾಗಿದ್ದರೆ ಸಿಲಿಂಡರ್ದ ಅಥವಾ ಅರ್ಧಗೋಳ ಅಥವಾ ಎರಡರದ್ದು ವ್ಯಾಸ 1.2 ಮೀಟರ್ ಐತಿ.
ಟ್ಯಾಂಕರ್ನಲ್ಲಿ ಕುಡಿಯುವ ನೀರನ್ನು ತುಂಬಿ 60 ಜನ ನೆರೆ ಪೀಡಿತರಿಗೆ ಸಿಲಿಂಡರ್ ಆಕೃತಿಯಲ್ಲಿ ಪಾತ್ರೆಯಲ್ಲಿ ತುಂಬಿ ಹಂಚಿದರು. ಇತರಾಗಿಂದ ಎಷ್ಟು 60 ಜನರಿಗೆ ಹಂಚಿದ್ದಾರೆ. 60 ಜನ ನೆರೆ ಪೀಡಿತರಿಗೆ ಸಣ್ಣ ಸಣ್ಣ ಪಾತ್ರೆ ಅದಾವು ಸಿಲಿಂಡರ್ ಆಕಾರದು. ಇಂಥ ದೊಡ್ಡ ಟ್ಯಾಂಕಿನಾಗ ಓದ್ದರು ಸಣ್ಣ ಸಣ್ಣ ಸಿಲಿಂಡರ್ ಆಕಾರದ ಪಾತ್ರೆಯೊಳಗೆ ಅನ್ನ ಹಂಚಿದ್ದಾರೆ. ಆಮೇಲೆ ಈ ಪ್ರತಿ ಪಾತ್ರೆಯ ವೃತ್ತ ಪಾದದ ತ್ರಿಜ್ಯ 21 ಸೆಂಟಿಮೀಟರ್ ಮತ್ತು ಎತ್ತರ 50 ಸೆಂಟಿಮೀಟರ್ ಆಗಿರುತ್ತದೆ. ಕುಡಿಯುವ ನೀರನ್ನು ಹಂಚಿದ ನಂತರ ಟ್ಯಾಂಕರ್ನಲ್ಲಿ ಉಳಿಯುವ ನೀರಿನ ಪ್ರಮಾಣ ಲೀಟರ್ದಾಗ ಕಂಡುಹಿಡಿಯೋಣ. ಇದು ವಿಶೇಷಿತ ಸಮಸ್ಯೆ. ಸ್ವಲ್ಪ ಸಮಯ ಬೇಕು, ತಿಳುವಳಿಕೆ ಮಟ್ಟ ಜಾಸ್ತಿ ಬೇಕು. ಸಮಸ್ಯೆ ಚೆನ್ನಾಗಿ ಅರ್ಥ ಮಾಡ್ಕೊರಿ. ಇದೊಂದು ದೊಡ್ಡ ಟ್ಯಾಂಕರ್ ಐತಿ, ಆ ಕಡೆಯೂ ಅರ್ಧ ವೃತ್ತಾಕಾರ ಐತಿ, ಈ ಕಡೆ ಕೂಡ ಏನೈತಿ ಅರ್ಧ ವೃತ್ತಾಕಾರ ಐತಿ. ಅದ್ರಾಗ ಮೊದಲು ಇದ್ರಾಗ ಎಷ್ಟು ನೀರು ಹಿಡಿದೈತಿ ನಾವು ಕಂಡುಹಿಡಿಬೇಕು. ಅಂದ್ರೆ ಒಟ್ಟು ಘನಫಲ ಕಂಡುಹಿಡಿಬೇಕು. ಇದು ಒಂದೇ ಕೆಲಸ. ಇನ್ನು ಸಣ್ಣ ಪಾತ್ರೆ ಅವ್ರಿಗೇನು 60 ಮಂದಿಗೆ ಹಂಚಿದಾರಲ್ಲ, ಇಂಥವು ಸಿಲಿಂಡರ್ ಆಕಾರದ್ದು ಅದಾವು. ಹೌದಾ? ಇದ್ರದ್ದು ಡೈಮೆನ್ಷನ್ ಕೊಟ್ಟಿದ್ದಾನೆ. ತ್ರಿಜ್ಯ 21 ಸೆಂಟಿಮೀಟರ್ ಐತಿ, ಎತ್ತರ ಎಷ್ಟೈತಿ 50 ಸೆಂಟಿಮೀಟರ್ ಐತಿ. ಇಂಥ 8 ಮಂದಿ ಕೊಡ್ತಾರೆ, ಅವರ 60 ಮಂದಿ ಕೊಡ್ತಾರೆ. ಅಂದ್ರೆ 60 ಗುಂಡ್ಲೆ ಇಂಥದ್ದು ಒಂದರದ್ದು ವಾಲ್ಯೂಮ್, ಒಂದು ಪಾತ್ರದ ವಾಲ್ಯೂಮ್ ತೆಗೆದ್ರಿ ಅಂದರೆ ಎಷ್ಟು ಅದ್ರಾಗಿನ ನೀರು ನಾವು ಕೊಟ್ಟಿವು ನೆರೆ ಪೀಡಿತರಿಗೇನು ಸಿಗ್ತದೆ. ತಿಳಿತೋ ಇಲ್ಲೋ ನಾ ಹೇಳಿದ್ದು? 60 ಗುಂಡ್ಲೆ V1 ಯಾಕೆ ಮಾಡ್ಕೋಬೇಕು ಗೊತ್ತಾಯ್ತು? ಸಣ್ಣ ಪಾತ್ರೆ ಐತೆ ಸಿಲಿಂಡರ್ ಆಕಾರದ. ಈ ಸಿಲಿಂಡರ್ ಆಕಾರದ ಪಾತ್ರೆಯ ಘನಫಲ ಇಂಟು 60 ಮಾಡಿದ್ರೆ ಏನಾಕತಿ? ಹಂಚಿಕೆಯಾದ ನೀರಿನ ಘನಫಲ ಸಿಗ್ತದೆ. ಮೊದಲೇನು ಮಾಡಿರ್ತೀರಿ? ಒಟ್ಟು ಘನಾಕೃತಿಯ ಘನಫಲ ಕಂಡುಹಿಡಿದಿರ್ತೀರಿ, ಅಂದರೆ ನೀರಿನ ಘನಫಲ ಸಿಕ್ಕಿರ್ತದೆ. ಹಂಚಿಕೆಯಾದ ನೀರಿನ ಘನಫಲ ಬಿಟ್ಟರೆ ಅಂದ್ರೆ ಉಳಿದ ಭಾಗದ ಘನಫಲ ಸಿಗ್ತೈತಿಲ್ಲ, ಅದ್ರ ಮೈನಸ್ ಮಾಡ್ಕೊಂಡ್ರೆ ಏನಾಗ್ತೈತೆ ನಮಗೆ ಉತ್ತರ ಸಿಗ್ತೈತೆ. ಅದು ಘನ ಸೆಂಟಿಮೀಟರ್ದಾಗ ಉತ್ತರ ಬರ್ತೈತೆ ಅಂದ್ರೆ ಮತ್ತೆ ಲೀಟರ್ದಾಗ ಕನ್ವರ್ಟ್ ಒಂದು ಮಾಡೋದೈತಿ ಇಲ್ಲಿ. ಇದು ಒಂದು ಲಾಜಿಕ್ ಐತಿ ಇಲ್ಲಿ, ಅರ್ಥ ಮಾಡ್ಕೊರಿದ್ನಿ ಸರಿ. ಸರಿ, ಈಗ ನಾ ಲೆಕ್ಕಾಚಾರಕ್ಕೆ ಸಾಕ್ತೀನಿ, ಲಕ್ಷ ಕೊಡಿ. ಮೊಟ್ಟ ಮೊದಲನೇ ಕೆಲಸ ನಾ ಏನು ಮಾಡ್ತೀನಿ ಅಂದ್ರೆ, ಘನಫಲ ತೆಗೆನು, ಆ ಘನಾಕೃತಿಯ ಘನಫಲ ಕಂಡುಹಿಡಿಯೋಣ. ಮೊದಲು ನೀರಿನ ಟ್ಯಾಂಕಿನ ಘನಫಲವನ್ನು ಕಂಡುಹಿಡಿಯೋಣ. ನೀರಿನ ಟ್ಯಾಂಕಿನ ಘನಫಲ. ಈಗ ಇನ್ನೊಂದು ನಿಮ್ಗೆ ಆ ಡೈಗ್ರಾಮ್ದೊಳಗೆ ಸ್ವಲ್ಪ ಕೆಲವೊಂದಿಷ್ಟು ಲೆಕ್ಕಾಚಾರಗಳು ಅರ್ಥ ಆಗಬೇಕು. ಇಲ್ಲೇ ಬರೆದು ಬಿಡ್ತೀನಿ ನೋಡಿ. ಇದು ಎಷ್ಟೈತಪ್ಪ ಅಂತಂದ್ರೆ 1.2 ಟೋಟಲ್ ಐತೆ. ಅಂದರೆ ಈ ತ್ರಿಜ್ಯ ಎಷ್ಟು ಆಗ್ಬೇಕಿದ? ಇದು R = ಎಷ್ಟು ಆಗಬೇಕು? 0.6 ಮೀಟರ್. ಸೆಂಟಿಮೀಟರ್ ಇದೆ ಮೀಟರ್, ಇವು ಮೀಟರ್ದಾಗ ಅದಾವೆ. ದತ್ತಾಂಶಗಳು ಮೀಟರ್ದಾಗ ಅದಾವೆ, ನಿಮಗೆ ಗೊತ್ತಿರಲಿ. ಸೆಂಟಿಮೀಟರ್ನಾಗಿಲ್ಲ, ಮೀಟರ್ದಾಗ ಅದಾವೆ. ಮೂರನೇ ಪ್ರಶ್ನೆ ಅಲ್ಲ ಇದು? ಸರಿ ನೋಡಿ, ಲೆಕ್ಕಾಚಾರವನ್ನು ಮುಂದುವರಿಸ್ತಾ ಇದ್ದೀನಿ. ನಾನು ಮೊಟ್ಟ ಮೊದಲಿಗೆ ಏನು ಮಾಡ್ತೀನಿ ಅಂತಂದ್ರೆ, ನೀರಿನ ಟ್ಯಾಂಕಿನ ಘನಫಲವನ್ನು ಕಂಡುಹಿಡ್ಕೋತೀನಿ. ನೀರಿನ ಟ್ಯಾಂಕಿನ ಘನಫಲ ಬರೀರಿ ಎಲ್ಲರೂ. ನೀರಿನ ಟ್ಯಾಂಕಿನ ಘನಫಲ. ಇಲ್ಲೇ ಸಿಲಿಂಡರ್ನ ಘನಫಲ ತಗೋಬೇಕು. ಅದಕ್ಕೇನು ಕೂಡಿಸ್ಬೇಕು ಅಂದ್ರೆ, ಆ ಕಡೆ ದಂಡಿಗೆ ಒಂದು ಅರ್ಧ ಗೋಳು ಐತಿ, ಈ ಕಡೆ ಒಂದು ಅರ್ಧ ಗೋಳು ಐತಿ, ಎರಡು ಅದಾವು. 2 ಗುಂಡ್ಲೆ ಅರ್ಧ ಗೋಳದ ಘನಫಲ. ಎರಡು ಗುಂಡ್ಲೆ ಅರ್ಧ ಗೋಳದ ಘನಫಲ ಎಷ್ಟು ತಗೋಬೇಕು? ಸಿಲಿಂಡರ್ನ ಘನಫಲಕ್ಕೆ ಸೂತ್ರ ಏನು? πr²h. 2 ಗುಂಡ್ಲೆ ಅರ್ಧ ಗೋಳದ 2/3 πr³. ತ್ರಿಜ್ಯ ಎರಡಕ್ಕೂ ಸೇಮ್ ಐತಿ. πr² ಹೊರಗೆ ತೆಗೀರಿ. ಇಲ್ಲೇ h ಉಳಿತ, ಇಲ್ಲೇ 4/3r ಉಳಿತ. ಬೆಲೆ ಹಾಕ್ರಿ. 22/7 ಇಂಟು r. ಏನೋ ಬೆಲೆ ಯೂಸ್ ಮಾಡೋದನ್ನ 22/7 ಅನ್ನಲ್ಲ. ಸರಿ, r ತ್ರಿಜ್ಯ ಎಷ್ಟೈತಿ? 0.6 ಅಲ್ಲ? 0.6 ಬರ್ರಿ, 6 10 ಬರ್ರಿ. 0.6 ಇಂಟು 0.6 ಬರಿತೇನೆ ಸದ್ಯಕ್ಕೆ. ಎತ್ತರ, ಸಿಲಿಂಡರ್ನೇ ಎತ್ತರ ತೊಗೋಬೇಕು. ಒಂದು ಲಾಜಿಕ್ ನೋಡ್ರಿ, ಇಲ್ಲಿ ಅರ್ಥ ಮಾಡ್ಕೊಳ್ಳೋದೈತೆ ಒಂದಿಟ. ಇದು 0.6 ಆಯ್ತು ನಿಮ್ಗೆ. ಈ ಕಡೆ 0.6 ಅಂದರೆ ಇವೆರಡು ಕೂಡಿಸಿದ್ರೆ 1.2 ಆಯ್ತು, ಹೌದಿಲ್ಲ?
ಈ ಟೋಟಲ್ 4.2 ಐತಿ. ಈ ಎಚ್ ಇದಷ್ಟ ಎಷ್ಟು 4.2 ಟೋಟಲ್ 4.2 ಈಗ 0.6 ಅಂದ್ರೆ 1.2 ಬಿಡ್ಬೇಕು ನೀವು. ಅಂದರೆ ಎಷ್ಟಾಯ್ತು 3 ಆತಿಲ್ಲ ಇದು ಹೆಚ್ಚಿಗೆ ಕೊಟ್ಟು ಎದ್ರದ ಸಿಲಿಂಡ್ರದಷ್ಟ ಎತ್ತರ ಎಷ್ಟಾಯ್ತು 3 ಆಯ್ತು. ಇದು ಚಾಕಚಕ್ಯತೆಯಿಂದ ಬಳಸ್ಕೋಬೇಕು ಇದನ್ನು ಸರಿಯಾಗಿ. ಇದೆಷ್ಟಾಯ್ತು ಅಂದ್ರೆ 3 ಆಯ್ತು. ಇಲ್ಲಿ 3 ಬೇರೆ ಆತೇನು, ನಾ ಯಾಕೆ 3 ಬರ್ದು ಅನ್ನೋದು ಅರ್ಥ ಆಗ್ಬೇಕು ನಿಮ್ಗೆ. 4/3 × 0.6. ಈಗ 22 ಒಳಾಂಶ ಹಂಗೆ ಇರಲಿ, 6 36.36 ಬರೀನು, 3 ಹಂಗೆ ಇರಲಿ, 3 1 3 2 4 2 8 0.8 ಬಂತು. 22/7 × 0.36 × 3.8 ಬರೀನು. ಸ್ವಲ್ಪ ಕ್ವಿಕ್ಲಿ ಲೆಕ್ಕಾಚಾರ ಮಾಡೋಣ. ಅಂಶದಾಗಿಂದ ಎಲ್ಲ ಗುಣಿಸಿರಂದ್ರೆ 30.096 ಬರ್ತದೆ. 30.096ಕ್ಕೆ 7ರಿಂದ ಭಾಗಿಸ್ಕೊಳಕ್ಕೆ ಬರ್ಬೇಕು ನಿಮ್ಗೆ. ಇದು ಭಾಗಿಸಿದ ಮೇಲೆ 4.299 ಕ್ಯೂಬಿಕ್ ಮೀಟರ್ ಬರೀಬೇಕು. ಯಾಕಂದ್ರೆ ಇವೆಲ್ಲ ಅಳತೆಗಳು ಮೀಟರ್ದಾಗದಾವೆ. ಫಸ್ಟ್ ಡಯಾಗ್ರಾಮ್ ಐತಿಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಏನು ಅಳತೆಗಳದಾವಲ್ಲ ಅವೆಲ್ಲ ಮೀಟರ್ದಾಗ ಕೊಟ್ಟಾನ. ಇದು ಒಂದೇದ್ದು ನೀರಿನ ಟ್ಯಾಂಕಿನ ಘನಫಲ, ಇದಕ್ಕೆ V1 ಅನ್ರಿ. ಇನ್ನು ಹಂಚಿಕೆಯಾದ ನೀರಿನ ಘನಫಲ. ಹಂಚಿಕೆಯಾಗಿರ್ತಕ್ಕಂಥ ನೀರಿನ ಘನಫಲ ಎಷ್ಟು ಮಂದಿಗೆ ಹಂಚಿಕೆ ಆಗಿರ್ತದೆ? 60 ಮಂದಿಗೆ ಇಂಟು ಒಂದು ಒಂದು ಸಿಲಿಂಡರ್ ಈ ಆಕಾರದಾಗೈತಿ. ಇದೆಷ್ಟು ಇದ್ರದ್ದು 21 ಸೆಂಟಿಮೀಟ್ರ್ ತ್ರಿಜ್ಯ ಐತಿ. 50 ಸೆಂಟಿಮೀಟ್ರ್ ಎತ್ತರ ಐತಿ. ನಿಮ್ಮ ತಲೆಯಲ್ಲಿ 50 ಸೆಂಟಿಮೀಟ್ರ್ ಎತ್ತರದ. ಈಗ ಮೊದಲು ಇದನ್ನ ಮೀಟರ್ದಾಗ ಕನ್ವರ್ಟ್ ಮಾಡ್ಕೋಬೇಕು. ತ್ರಿಜ್ಯ 21 ಐತಿಲ್ಲ, ಇದನ್ನ 0.21 ಮೀಟ್ರ್ ಆಗ್ತದೆ. ಇದು 0.50 ಮೀಟ್ರ್ ಆಗ್ತದೆ ಎತ್ತರ. ಫೀಟು ಅನ್ರಿ ಇದನ್ನ 60 × πr² ಸೂತ್ರ. πr² ಸೂತ್ರ 60 × 22/7 ಇಂಟು ತ್ರಿಜ್ಯ 0.21 ಗುಂಡ್ಲೆ 0.21 ಬರ್ರಿ. ಎತ್ತರ 50 ಸೆಂಟಿಮೀಟ್ರ್ ಅಂದರೆ 0.50 ಮೀಟರ್. ಈಗ ಅಂಶದಾಗಿಂದೆಲ್ಲ ಗುಣಿಸ್ಬೇಕು. ಇಲ್ಲ 7ರಲ್ಲಿ ಎಷ್ಟು ಕಟ್ತಾ ಹೊಡೀರಿ. 7 0.03 ಇದನ್ನು ಒಂದು ಕಟ್ತಾ ಹೊಡೀರಿ. ಇವೆಲ್ಲ ಗುಣಿಸಿದ್ರೆ ನಿಮಗೆ ಬರ್ತಕ್ಕಂತಹ ಬೆಲೆ 0.06 4.158 ಬರ್ತದೆ. 4.158 ಕ್ಯೂಬಿಕ್ ಮೀಟರ್ದಾಗ ಬಂತು. ಮೀಟರ್ದಾಗ ತೊಗೋಬೇಕು, ಯಾಕಂದ್ರೆ ಮೊದಲೇನು ಕ್ಯೂಬಿಕ್ ಮೀಟರ್ದಾಗ ಬಂದೈತಿ. ಇನ್ನು ಉಳಿದ ನೀರಿನ ಘನಫಲ ಕಂಡುಹಿಡಿಯೋಣ ನಾವು. ಉಳಿದ ನೀರಿನ ಘನಫಲ ಎಷ್ಟಾಕೈತೆ ನೋಡ್ರಿ. ಟ್ಯಾಂಕಿನಾಗ ಏನು ಘನಫಲ ಐತಲ್ಲ ಅದ್ರಾಗ ಈ V2 ಕಳೆದ್ಬಿಡ್ರಿ. ಅಂದ್ರೆ ಟ್ಯಾಂಕಿನ ಘನಫಲ ಎಷ್ಟಿತ್ತು? 4.299 ಅದರೊಳಗೆ 4.158 ತೆಗಿಬೇಕು. 9 8 ಹೋದ್ರೆ 1, 9 5 ಹೋದ್ರೆ 4, 1 0 0.141 ಕ್ಯೂಬಿಕ್ ಮೀಟರ್. ಇದನ್ನು ಲೀಟರ್ದಾಗ ಕನ್ವರ್ಟ್ ಮಾಡ್ಬೇಕು ಅಂದ್ರೆ 1000 ಇದಕ್ಕೆ ಗುಣಾಕಾರ ಆಕತಿ 141 ಲೀಟರ್ ಆಕತಿ ನನ್ನ ಪ್ರಕಾರ. ಅರ್ಥ ಆಯ್ತು? 141 ಲೀಟರ್. ಇಷ್ಟು ಲೆಕ್ಕಾಚಾರ ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಚಿತ್ರದಲ್ಲಿ ತೋರಿಸಿರುವಂತೆ ಸಿಲಿಂಡರ್ನ ಎರಡೂ ಬದಿಗಳಲ್ಲಿ ಸಮತ್ರಿಜ್ಯವಿರುವ ಅರ್ಧ ಗೋಳಗಳನ್ನು ಜೋಡಿಸಿ ಜೋಡಿಸಿರುವ ಆಕಾರದಲ್ಲಿ ಒಂದು ಹಾಲಿನ ಟ್ಯಾಂಕರನ್ನು ನಿರ್ಮಿಸಿದ. ಸೇಮ್ ಹಿಂದಿತ್ತಲ್ಲ ಅದ ಸೇಮ್ ಡಯಾಗ್ರಾಮ್ ಐತಿ. ಈ ಟ್ಯಾಂಕಿನ ಒಟ್ಟು ಎತ್ತರ 6 ಮೀಟರ್ ಮತ್ತು ತ್ರಿಜ್ಯ 1 ಮೀಟರ್ ಆಗಿದ್ದು, ಒಟ್ಟು ಎತ್ತರ 6 ಮೀಟರ್ ಐತಿ, ತ್ರಿಜ್ಯ 1 ಮೀಟರ್ ಐತಿ. ಈ ಟ್ಯಾಂಕಿನಲ್ಲಿ ತುಂಬಬಹುದಾದ ಹಾಲಿನ ಗರಿಷ್ಠ ಪ್ರಮಾಣವನ್ನು ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂತದ್ದು ಪ್ರಶ್ನೆ ಐತಿ. ಸರಿ, ಏನೇನು ಲೆಕ್ಕಾಚಾರ ಮಾಡಬೇಕು ಮೊಟ್ಟ ಮೊದಲಿಗೆ ಅನ್ನೋದನ್ನು ನೋಡ್ರಿ. ಒಟ್ಟು ಘನಫಲವನ್ನು ನಾವು ಕಂಡುಹಿಡಿಬೇಕು.
ಮೀಟರ್ದಾಗ ಐತಿ ದತ್ತಾಂಶಗಳು, ನಿಮ್ಮ ಗಮನದಲ್ಲಿರಲಿ. ಸರಿ, ಟ್ಯಾಂಕಿನಲ್ಲಿ ತುಂಬಬಹುದಾದ, ಬರೀರಿ, ಟ್ಯಾಂಕಿನಲ್ಲಿ ತುಂಬಬಹುದಾದ ಹಾಲಿನ ಗರಿಷ್ಠ ಪ್ರಮಾಣ, ಹಾಲಿನ ಗರಿಷ್ಠ ಪ್ರಮಾಣ ಇದು ಎರಡು ಭಾಗದಲ್ಲಿ ಹಂಚಿ ಹೋಗ್ತದೆ. ಒಂದು ಸಿಲಿಂಡರ್ನ ಘನಫಲ ತಗೋಬೇಕು, ಸಿಲಿಂಡರ್ನ ಘನಫಲ ಇದಕ್ಕೆ ಏನು ಕೂಡಿಸ್ಬೇಕು ಅಂತಂದ್ರೆ 2 ಗುಂಡ್ಲೆ ಅರ್ಧಗೋಳದ ಘನಫಲ. ಯಾಕಂದರೆ ಮ್ಯಾಲ ಕೆಳಗೆ ಎರಡು ಕಡೆ ಅರ್ಧಗೋಳಾಕೃತಿಯ ಘನಫಲದ ಆಕಾರದೊಳಗೆ ಟ್ಯಾಂಕನ್ನು ನಿರ್ಮಿಸಲಾಗಿದೆ. ಸಿಲಿಂಡರ್ನ ಘನಫಲಕ್ಕೆ ಸೂತ್ರ ಏನು? ಪೈ ಆರ್ ಸ್ಕ್ವೇರ್ ಎಚ್. ಇದು 2 ಗುಂಡ್ಲೆ ಅರ್ಧಗೋಳದ್ದೇನು? ಘನಫಲ 2/3 ಪೈ ಆರ್ ಕ್ಯೂಬ್, 2/3 ಪೈ. ತ್ರಿಜ್ಯ ಎರಡಕ್ಕೂ ಸೇಮ್ ಐತಿ, ಪೈ ಎರಡಕ್ಕೂ ಸೇಮ್ ಐತಿ. ಅದಕ್ಕೆ ಪೈ ಆರ್ ಸ್ಕ್ವೇರ್ ಸಾಮಾನ್ಯ ತೆಗಿರಿ. ಪೈ ಆರ್ ಸ್ಕ್ವೇರ್ ಸಾಮಾನ್ಯ ತೆಗೆದಂದ್ರೆ ಇಲ್ಲಿ ಎಚ್ ಉಳಿತು, ಪ್ಲಸ್ 2 × 2 4/3 ಉಳಿತೈತಿ. ಪೈ ಆರ್ ಸ್ಕ್ವೇರ್ ತೆಗೆದ್ರೆ ಆರ್ ಅಷ್ಟೇ ಉಳಿತೈತಿ. ಇನ್ನು ಬೆಲೆಗಳನ್ನು ತುಂಬುವ ಕೆಲಸವನ್ನು ಮಾಡೋಣ. ಪೈ ಆರ್ ಸ್ಕ್ವೇರ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಆರ್ ಬೆಲೆ ಹಾಕಿಬಿಡ್ರಿ, ಪೈ ಬೆಲೆನೂ ಹಾಕಿರಲ್ಲ. ಇಲ್ಲ, ಇನ್ನೊಂದು ಸಲ ಇಲ್ಲಿ ಬರಿತೀನಿ, ತುಂಬ ಈಸಿ ಆಗ್ತದೆ. ನಾವು ಪೈ ಆರ್ ಸ್ಕ್ವೇರ್ ಇಂಟು ಬ್ರಾಕೆಟ್ ಏನು ಬಂತದ? ಎಚ್ ಪ್ಲಸ್ 4/3 ಆರ್. ಎಚ್ ಪ್ಲಸ್ 4/3 ಇಂಟು ಆರ್. ಪೈ ಅಂದರೆ ಎಷ್ಟು? 22 ಏಳಾಂಶ. ಆರ್ ತ್ರಿಜ್ಯ 1 ಅದ, 1 ಗುಂಡ್ಲೆ 1. ಸಿಲಿಂಡರ್ನ ಎತ್ತರ ಎಷ್ಟಾಕತಿ ಲೆಕ್ಕ ಮಾಡ್ಕೋಬೇಕು. ಟೋಟಲ್ ಆರ್ ಐತಿ, ಈ ಕಡೆದು 1 ಮೀಟರ್ ಬಿಡ್ರಿ, ಕೆಳಗಿಂದ 1 ಮೀಟರ್ ಬಿಡ್ರಿ. ಅಂದರೆ ಇದಷ್ಟೇ ಎಚ್ ಎಷ್ಟಾಗಬೇಕು? 6 - 2 ಅಂದ್ರೆ 4 ಮೀಟ್ರ್ ಆಗ್ತಿಲ್ಲ. ಇದು ಲಕ್ಷ ಇರಲಿ, ಇದು 4 ಮೀಟ್ರ್ ಹಾಕಬೇಕು. ಪ್ಲಸ್ 4/3 ಇಂಟು 1 22 ಏಳಾಂಶ ಗುಂಡ್ಲೆ 3 × 4 = 12. 12 4 ಎಷ್ಟ? 16. 16 3 ಅಂಶ. 22 16 ಗುಣಿಸ್ರಿ. 22 16 ಗುಣಿಸ್ರಿ ಎಷ್ಟು ಬಂತು? 352 ಅಲ್ಲ. 352 ಡಿವೈಡೆಡ್ ಬೈ 21 ಕ್ಯೂಬಿಕ್ ಮೀಟರ್. ಇದು ಇದನ್ನು ಏನು ಮಾಡಬೇಕು? ಎದ್ರಾಗ ಕನ್ವರ್ಟ್ ಮಾಡಬೇಕು? ಲೀಟ್ರ್ದಾಗ ಕನ್ವರ್ಟ್ ಮಾಡ್ಕೋಬೇಕು. ನಿಮ್ಗೆ ಲಾಸ್ಟ್ ಪ್ರಾಬ್ಲಮ್ ಡೈರೆಕ್ಟ್ ಹೇಳಿದ್ದೀನಿ. ಇದನ್ನು ಸ್ವಲ್ಪ ಕನ್ವರ್ಷನ್ದು ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ನಿಮಗೆ ಈ ವಿಷಯ ಗೊತ್ತಿರಲ್ಲ ಒಂದು ಸ್ವಲ್ಪ. 1000 ಕ್ಯೂಬಿಕ್ ಸೆಂಟಿಮೀಟರ್ ಅಂದರೆ 1 ಲೀಟರ್ ಅಂತ ಓದೋದು ನಿಮಗೆ. 1000 ಕ್ಯೂಬಿಕ್ ಸೆಂಟಿಮೀಟರ್ ಅಂದರೆ ಎಷ್ಟು? 1 ಲೀಟರ್ ಅನ್ನೋದು ನಿಮ್ಗೆ ಗೊತ್ತದು. ಅಂದರೆ 1 ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ 1000 ಲೀಟರ್. ಹೌದು. ಇಲ್ಲೇ 352 ಡಿವೈಡೆಡ್ ಬೈ 21. 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. 100 ಸೆಂಟಿಮೀಟರ್ ಟು ದ ಪವರ್ 3 ಬರಿತೀನಿ. 1 ಮೀಟರ್ ಕ್ಯೂಬ್ ಐತದು. ಮೀಟರ್ ಅಂದ್ರೆ 100. 352 ಕ್ಯೂಬ್ ಇರೋದ್ರಿಂದ ಮುಂದೆ 3 1 2 3 4 5 6 ಪೂಜಿ ಬರ್ತಾವೆ. ಹೌದಾ? ಡಿವೈಡೆಡ್ ಬೈ ಎಷ್ಟು ಆಗ್ತಿದೆ? 21 ಆತ. ಕ್ಯೂಬಿಕ್ ಸೆಂಟಿಮೀಟರ್ ಆತ. ನೋಡಿರಿ, 1 ಕ್ಯೂಬಿಕ್ ಸೆಂಟಿಮೀಟರ್ ಅಂದರೆ 1000 ಲೀಟರ್ ಅಂತ. ಇಷ್ಟು ಅಂದರೆ ಇದಕ್ಕೆ 1000 ಭಾಗಿಸ್ಕೋಬೇಕು. ಇಷ್ಟು ಕ್ಯೂಬಿಕ್ ಸೆಂಟಿಮೀಟರ್ ಬಂತಿದ್ದು ಬಡ್ರಿ ಅಂಶ. ನೋಡ್ರಿ, ಇದು ಈಕ್ವಲ್ ಟು ಲೀಟರ್ದಾಗ ಕನ್ವರ್ಟ್ ಆಗ್ಬೇಕಂದ್ರೆ ಮತ್ತೆ ಇದಕ್ಕೆ ಏನು ಮಾಡ್ಬೇಕು ನೀವು? 352 1 2 3 4 5 6 ಪೂಜಿ ಇಡೋಣ ಡಿವೈಡೆಡ್ ಬೈ 21 × 1000 ಮಾಡ್ತೀನಿ ನಾ. ಅಂದರೆ 3 ಪೂಜಿ ಕಡಿಮೆ ಆಕ್ಕಾವಿಲ್ಲ ಮ್ಯಾಲಿನ. ಆಮೇಲೆ ಏನು ಉಳಿತೈತಿಲ್ಲ ಅದಕ್ಕೆ 21 ಭಾಗಿಸ್ಕೋಬೇಕು. ಭಾಗಿಸ್ಕೊಂಡು ನಂತರ ಬರ್ತಕ್ಕಂಥ ಬೆಲೆ 16761. 16761.9 ಲೀಟರ್ ಬರ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇಷ್ಟು ಇಲ್ಲಿ ತುಂಬಬಹುದಾದಂತಹ ಹಾಲಿನ ಪ್ರಮಾಣ ಟ್ಯಾಂಕ್ನಲ್ಲಿ. ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಮುಗಿತು. ಮತ್ತು ಇನ್ನಷ್ಟು ಹೆಚ್ಚುವರಿ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋ ಸರಣಿಯಲ್ಲಿ ಮುಂದುವರಿಸ್ತೀನಿ.